ಓಕೆ, ಮಲ್ಲೇಶ್ವರಂನಲ್ಲಿ ಅಶ್ವಥ್ ನಾರಾಯಣ್ ಗೌಡ ವೋಟ್ ಮಾಡಿ ಅವರ ಪತ್ನಿ ಜೊತೆ ವೋಟ್ ಮಾಡಿ ಶಾಯಿ ಹಾಕಿಸ್ಕೊಂಡು ಬಂದು ಆ ಸಿಂಬಲ್ ನ ಮಾಧ್ಯಮಗಳಿಗೆ ಖುಷಿಯಾಗಿ ತೋರಿಸಿದ್ದಾರೆ. ಆಸ್ಕರ್ ಫರ್ನಾಂಡಿಸ್ ಆಲ್ರೆಡಿ ವೋಟ್ ಮಾಡಿ ತೆರಳ್ತಾ ಇದ್ದಾರೆ ಅನ್ನುವಂತ ಡೀಟೇಲ್ಸ್ ಬರ್ತಾ ಇದೆ. ಹಾಗೇನೆ ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಕೂಡ ಬೆಳಗ್ಗೆನೆ ಬಂದು ವೋಟ್ ಮಾಡಿ ಹೋಗಿದ್ದಾರೆ ಅಂತ ಹೇಳಲಾಗಿದೆ. ಆ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ನಟಿ ತಾರಾ ವೋಟ್ ಮಾಡೋದಕ್ಕೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳು. ಯಾವುದೇ ಪಕ್ಷಗಳ ಕಾರ್ಯಕರ್ತರಿರಲಿ, ಸಿನಿಮಾ ಸೆಲೆಬ್ರಿಟಿಗಳಿರಲಿ ಅಥವಾ ಧಾರ್ಮಿಕ ಮುಖಂಡರಿರಲಿ, ಸಚಿವರುಗಳಿರಲಿ, ಯಾರೇ ಇರಲಿ, ಎಲ್ಲರೂ ಕೂಡ ಒಂದೇ ಅನ್ನುವ ಭಾವನೆಯನ್ನು ಮೂಡಿಸುವಂತಹ ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬ ಲೋಕಸಭಾ ಚುನಾವಣೆ. ನಟಿ ತಾರಾ ಬಂದು ವೋಟ್ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ಗ್ರೀಟ್ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮೈಸೂರಿನಲ್ಲಿ ನಾಗರಿಕರು ಸ್ವಯಂ ಪ್ರೇರಿತವಾಗಿ ಜನರನ್ನ ವೋಟ್ ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದಂಥದ್ದು ನಿಜಕ್ಕೂ ಅನುಕರಣೀಯ ಅಂತ ಅನ್ಸುತ್ತೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವೋಟ್ ಮಾಡೋದಕ್ಕೆ ಬಂದಿದ್ದಾರೆ. ಕ್ಯೂನಲ್ಲಿ ನಿಂತ್ಕೊಂಡು ವೋಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ನಾವು ಹೇಳ್ತೀವಿ ನನಗೆ ಆ ಕೆಲಸ ಇದೆ, ನನಗೆ ಈ ಕೆಲಸ ಇದೆ, ನಾನು ಬಹಳ ಬಿಸಿ ಇದ್ದೀನಿ, ವೋಟ್ ಮಾಡಕ್ ಹೋಗಕ್ಕಾಗಲ್ಲ. ಡಿಫೆನ್ಸ್ ಮಿನಿಸ್ಟರ್ ಎಷ್ಟು ಕೆಲಸ ಇರುತ್ತೆ, ಅವ್ರ ಸ್ಕೆಡ್ಯೂಲ್ ಯಾವ ರೀತಿನಲ್ಲಿ ಇರುತ್ತೆ. ಬೆಳಗ್ಗೆ ಬೆಂಗಳೂರಿಗೆ ಬಂದು ತಮ್ಮ ಮತಗಟ್ಟೆಗೆ ಬಂದು ಸರತಿ ಸಾಲಿನಲ್ಲಿ ನಿಂತು ವೋಟ್ ಮಾಡ್ತಾರೆ ಅಂತಂದ್ರೆ ಮತದಾನದ ಮಹತ್ವ ಎಷ್ಟು ಮುಖ್ಯ ಅನ್ನೋದು ನಮ್ಗೆಲ್ರಿಗೂ ಅರ್ಥ ಆಗ್ಬೇಕಾಗತ್ತೆ. ನಿರ್ಮಲಾ ಸೀತಾರಾಮನ್ ಬೆಂಗಳೂರಿಗೆ ಬಂದು ವೋಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಪ್ರಜೆಯು ತನ್ನ ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗಿರ್ತಕ್ಕಂಥ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ದಿನ ಇವತ್ತು. ಮುಂದಿನ 5 ವರ್ಷಗಳ ಕಾಲ ಹೇಗೆ ನಡಿಬೇಕು ಪ್ರಜಾತಂತ್ರ ವ್ಯವಸ್ಥೆ, ಸರ್ಕಾರಗಳು ಯಾವ ರೀತಿಯಲ್ಲಿ ನಡಿಬೇಕು, ನಮಗೆ ಯಾವ ರೀತಿಯಲ್ಲಿ ಸೌಲಭ್ಯಗಳು ಸಿಗಬೇಕು. ಸರ್ಕಾರವನ್ನ ಚಲಾಯಿಸುವವರು ರಾಜಕಾರಣಿಗಳಲ್ಲ, ಅದು ನಾವು. ಇವತ್ತೊಂದು ದಿನ ನಾವು ನಿರ್ಧರಿಸ್ತೀವಲ್ಲ, ಈ ನಿರ್ಧಾರ ಮುಂದಿನ 5 ವರ್ಷಗಳ ಕಾಲ ಸರ್ಕಾರವನ್ನ ಚಲಾಯಿಸುತ್ತೆ. ಹಾಗಾಗಿ ನಾವೆಲ್ಲರೂ ಮತಗಟ್ಟೆಗೆ ಹೋಗಿ ವೋಟ್ ಮಾಡುವಂತದ್ದು ಬಹಳ ಬಹಳ ಮುಖ್ಯವಾದ ಕರ್ತವ್ಯ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಬೆಂಗಳೂರಿಗೆ ಬಂದು ವೋಟ್ ಮಾಡಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅದರ ನಾನ್ ಸ್ಟಾಪ್ ಕವರೇಜ್ ಅನ್ನ ಎಲ್ಲ ವಿವಿಐಪಿಗಳು ಸೇರಿದಂತೆ, ಎಲ್ಲ ಜನಸಾಮಾನ್ಯರು ಸೇರಿದಂತೆ, ವಯೋವೃದ್ಧರು ಸೇರಿದಂತೆ ಆಸಕ್ತಿಯಿಂದ ಬಂದು ವೋಟ್ ಮಾಡ್ತಾ ಇರ್ತಕ್ಕಂಥ ನಾನ್ ಸ್ಟಾಪ್ ಕವರೇಜ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಸುರೇಶ್ ಕುಮಾರ್ ಅವರು ನಾಗರಿಕರ ಜೊತೆ ಮಾತನಾಡ್ತಾ ಬಂದು ವೋಟ್ ಮಾಡ್ತಾ ಇದ್ದಾರೆ. ಅವರ ಪತ್ನಿ ಕೂಡ ವೋಟ್ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಸುರೇಶ್ ಕುಮಾರ್ ಹಾಗೂ ಅವರ ಪತ್ನಿ ಸಾವಿತ್ರಿ ಬಂದು ವೋಟ್ ಮಾಡಿದ್ದಾರೆ. ನಟ ಪ್ರಕಾಶ್ ರೈ ಬೆಂಗಳೂರು ಕೇಂದ್ರ ಪಕ್ಷೇತರ ಅಭ್ಯರ್ಥಿ ನಟ ಪ್ರಕಾಶ್ ರೈ ವೋಟ್ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರಕಾಶ್ ರೈ ರಾಜಕೀಯವಾಗಿ ಈ ಸಾರಿ ಅಧಿಕೃತವಾಗಿ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಪ್ರಕಾಶ್ ರೈ ಕೂಡ ವೋಟ್ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಮತ್ತೊಂದು ಕಡೆ ಕೊರಟಗೆರೆನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ವೋಟ್ ಮಾಡಿ ಆಗಮಿಸ್ತಾ ಇರತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನೋಡಿ, ನಮ್ಗೆಲ್ಲ ಕೈ ಕಾಲು ನೆಟ್ಟಿಗಿದ್ದು ಎಲ್ಲ ಸರಿಯಾಗಿದ್ರು ವೋಟ್ ಮಾಡೋದಕ್ಕೆ ಹೋಗೋದಕ್ಕೆ ಎಲ್ಲೋ ಸೋಮಾರಿತನ. ಅಯ್ಯೋ ಈ ಕೆಲಸ ಮುಗಿಸ್ಬಿಟ್ಟು ಹೋಗೋಣ, ಅಯ್ಯೋ ಆ ಕೆಲಸ ಮುಗಿಸ್ಬಿಟ್ಟು ಹೋಗೋಣ, ಆಮೇಲೆ ಹೋಗೋಣ, ಈ ತರ ಯೋಚನೆ ಮಾಡೋರು ಆಗ್ಬಿಟ್ಟಿದೀವಿ. ಆದ್ರೆ ಎಷ್ಟು ಸಮಸ್ಯೆಯ ನಡುವೆಯೂ ಹಿರಿಯ ನಾಗರಿಕರು ಬಂದು, ಆರೋಗ್ಯ ಸಮಸ್ಯೆಗಳ ನಡುವೆಯೂ ಹಿರಿಯ ನಾಗರಿಕರು ಸ್ಫೂರ್ತಿಯಿಂದ ಬಂದು ವೋಟ್ ಮಾಡ್ತಾ ಇದ್ದಾರೆ.